ಬಳ್ಳಾರಿಯ ಬ್ಯಾನರ್ ಗಲಾಟೆ ಮೊನ್ನೆ ರಾತ್ರಿಯಾದಂತಹ ಬೆಳವಣಿಗೆ ಇದೀಗ ಎಫ್ಐಆರ್ಗಳ ತನಕ ಬಂದು ನಿಂತಿದೆ. ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ವಿರುದ್ಧ ಗಂಗಾವತಿಯ ಶಾಸಕ ಜನಾರ್ದನ್ ರೆಡ್ಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೈ ಶಾಸಕ ನಾರಾ ಭರತ್ ರೆಡ್ಡಿ ಸೇರಿ ಹಲವರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ಕೊಲೆ ಪ್ರಯತ್ನ, ಜಾತಿ ನಿಂದನೆ, ಅಕ್ರಮವಾಗಿ ಸ್ಥಳಕ್ಕೆ ಬಂದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಿಧ ಅಸ್ತ್ರಗಳನ್ನು ಪ್ರಯೋಗ ಮಾಡಿ ವಿವಿಧ ವಿಚಾರಗಳನ್ನು ಮುಂದಿಟ್ಟುಕೊಂಡು ಎಫ್ಐಆರ್ ದಾಖಲು ಮಾಡಲಾಗಿದೆ. ಕೈ ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿರೋದು. ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭರತ್ ರೆಡ್ಡಿ, ಸೂರ್ಯನಾರಾಯಣ ರೆಡ್ಡಿ, ಸತೀಶ್ ರೆಡ್ಡಿ, ಚಾನಾಳ್ ಶೇಖರ್, ನಾರಾ ಪ್ರತಾಪ್ ರೆಡ್ಡಿ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಾಗಿರೋದು ಹಲ್ಲೆ, ಕೊಲೆ ಯತ್ನದ ಆರೋಪದ ಅಡಿ ಅಕ್ರಮ ಪ್ರವೇಶ, ಜಾತಿ ನಿಂದನೆ ಈ ಎಲ್ಲ ವಿಚಾರಗಳನ್ನು ಇದರಲ್ಲಿ ಉಲ್ಲೇಖಿಸಿ ಇದೀಗ ಎಫ್ಐಆರ್ ದಾಖಲಾಗಿದೆ ನಾರಾ ಭರತ್ ರೆಡ್ಡಿ ವಿರುದ್ಧ. ಬಳ್ಳಾರಿಯ ಶಾಸಕ ನಾರಾ ಭರತ್ ರೆಡ್ಡಿ ವಾಲ್ಮೀಕಿ ಪುತ್ಥಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾದಂತಹ ಮಾತಿನ ಚಿಕಮಕಿ ಅದಾದ ನಂತರ ವ್ಯಕ್ತಿಯ ಪ್ರಾಣ ಹೋಗುವ ತನಕವೂ ಕೂಡ ಇದಾಯಿತು. 25 ವರ್ಷದ ರಾಜಶೇಖರ್ ಎನ್ನುವಂಥ ವ್ಯಕ್ತಿ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿಯವರ ನಿವಾಸ ಬಳ್ಳಾರಿಯ ಹಂವಂಬಾವಿ ಎನ್ನುವಂಥ ಒಂದು ಪ್ರದೇಶ ಏನಿತ್ತು, ಆ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅವರ ಮನೆ ಇತ್ತು. ಅಲ್ಲಿ ಏಕಾಏಕಿಯಾಗಿ ಬಂದರು. ನಿನ್ನೆ ಒಂದು ಬೆಳವಣಿಗೆ ಆಗಿತ್ತು. ಏನು ಅಂತ ಹೇಳಿದರೆ, ಚಾನಾಳ್ ಶೇಖರ್ ಭರತ್ ರೆಡ್ಡಿಯವರ ಆಪ್ತರು ಈ ಚಾನಾಳ್ ಶೇಖರ್, ಸೋಮಶೇಖರ್ ರೆಡ್ಡಿ, ರಾಮ್ಲು ಮತ್ತು ಜನಾರ್ದನ್ ರೆಡ್ಡಿ ಸೇರಿದಂತೆ 11 ಮಂದಿಯ ವಿರುದ್ಧ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಆ ಕಂಪ್ಲೇಂಟ್ ಆದ ಮೇಲೆ ಇದೀಗ ಭರತ್ ರೆಡ್ಡಿ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ ಬ್ರೂಸ್ಪೇಟೆ ಠಾಣೆಯಲ್ಲಿ. ಜನಾರ್ದನ್ ರೆಡ್ಡಿ ಮತ್ತು ಅವರ ಮ್ಯಾನೇಜರ್ ನಾಗರಾಜ್ ಅವರು ದೂರು ಕೊಟ್ಟಿರೋದು. ಜನಾರ್ದನ್ ರೆಡ್ಡಿ ಕೊಲೆ ಯತ್ನದ ಪ್ರಕರಣವನ್ನು ಕೊಟ್ಟಿದ್ರೆ, ನಾಗರಾಜ್ ಅಕ್ರಮ ಪ್ರವೇಶ, ಜಾತಿ ನಿಂದನೆ, ಗಲಾಟೆಯ ಆರೋಪದಡಿ ಇದೀಗ ಎಫ್ಐಆರ್ ಅನ್ನು ದಾಖಲು ಮಾಡಿರೋದು. ಗುರುಸ್ಪೇಟೆ ಠಾಣೆಯಲ್ಲಿ ನಾರಾ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ, ಚಾನಾಳ್ ಶೇಖರ್, ನಾರಾ ಪ್ರತಾಪ್ ರೆಡ್ಡಿ, ನಾರಾ ಸೂರ್ಯನಾರಾಯಣ ರೆಡ್ಡಿ ಇವರೆಲ್ಲರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ಮತ್ತೊಂದು ಕಡೆ ಸರ್ಕಾರ ಇದರ ಕೂಲಂಕುಷ ತನಿಖೆ ಆಗಬೇಕು ಅಂತ ತನಿಖೆಯನ್ನು ಮಾಡ್ತಾ ಇದೆ. ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. ಯಾರ ಗನ್ನಿಂದ ಇದು ಫೈರಿಂಗ್ ಆಗಿತ್ತು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡಲಾಗ್ತಾ ಇದೆ. ಖಾಸಗಿ ಅಂಗರಕ್ಷಕರ ಪಿಸ್ತೂಲ್ನಿಂದ ಶೂಟ್ ಆಗಿದೆ ಎನ್ನುವಂತಹ ಅನೇಕ ಅನುಮಾನಗಳು, ಆರೋಪಗಳು ಬಂದಿತ್ತು. ಹೀಗಾಗಿ ಅವರೆಲ್ಲರ ಆ ಗನ್ಗಳನ್ನು ತೆಗೆದುಕೊಂಡು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ಮತ್ತೊಂದು ಕಡೆ ರಾಜಶೇಖರ್ ಎನ್ನುವಂಥ ವ್ಯಕ್ತಿಯ ದೇಹದೊಳಗೆ ಹೋಗಿದ್ದಂತಹ ಈ ಬ್ಯಾನರ್ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಶಾಂತಿ ಭಂಗ ಆಗಿತ್ತು. ಮೃತನ ಮನೆಗೆ ಇವತ್ತು ಉಸ್ತುವಾರಿ ಸಚಿವ ಜಮೀರ್ ಅಹ್ಮದ್ ಖಾನ್ ಹೋಗ್ತಾರೆ. ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಮೀರ್ ಅಹ್ಮದ್ ಖಾನ್ ಇದೀಗ ಅವರ ನಿವಾಸಕ್ಕೆ ಹೋಗ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರು, ರಾಜಶೇಖರ್ ರೆಡ್ಡಿ 25 ವಯಸ್ಸು, ಇದೀಗ ಅವರ ನಿವಾಸಕ್ಕೆ ಜಮೀರ್ ಅಹ್ಮದ್ ಖಾನ್ ಹೋಗ್ತಾರೆ, ಸಾಂತ್ವನವನ್ನು ಹೇಳ್ತಾರೆ. ಶಾಂತಿ ಭಂಗ ಅಂದರೆ ಇವತ್ತು ಕಾರ್ಯಕ್ರಮ ಇತ್ತು ಬಳ್ಳಾರಿಯ ಒಂದು ವೃತ್ತದಲ್ಲಿ, ವಾಲ್ಮೀಕಿ ಪ್ರತಿಮೆಯ ಅನಾವರಣ ಕಾರ್ಯಕ್ರಮ. ಅನೇಕ ಗಣ್ಯಾತಿ ಗಣ್ಯರಿಗೆ ಇನ್ವಿಟೇಷನ್ ಅನ್ನು ಕೊಡಲಾಗಿತ್ತು. ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅನೇಕ ಜನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ ಕಟ್ಟುವಾಗ ಬ್ಯಾನರ್ ಅನ್ನ ಕಿತ್ತು ಹಾಕಿದ್ರು ಎನ್ನುವಂಥ ಆರೋಪವನ್ನ ನಾರಾ ಭರತ್ ರೆಡ್ಡಿ ಅವರ ಗುಂಪಿನವರು ಮಾಡಿದ್ರು. ಈ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂಥ ಬೆಳವಣಿಗೆ, ಲಾಠಿ ಚಾರ್ಜ್ ಆಯಿತು, ಪೊಲೀಸರ ಮೇಲೆ ಕಲ್ಲು ತೂರಾಟ ಆಯಿತು. ಇವೆಲ್ಲವೂ ಆದ ನಂತರ
ಇವೆಲ್ಲವೂ ಆದ ನಂತರ ವ್ಯಕ್ತಿಯ ಒಬ್ಬರ ಸಾವಾಗಿದೆ. ಎಸ್, ಬಳ್ಳಾರಿಯ ಈ ದಳ್ಳೂರಿಯ ಬಗ್ಗೆ ಕೆಲ ಘಟನೆಗಳು, ಕೆಲ ಬೆಳವಣಿಗೆಗಳಾಗಿದೆ. ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ವೀರೇಶ್ ರೆಡ್ಡಿ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ವೀರೇಶ್ ರೆಡ್ಡಿ, ಮೊನ್ನೆಯಿಂದಲೂ ಕೂಡ ಬಳ್ಳಾರಿಯ ಈ ಘಟನೆಗಳು ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ. ಇದೀಗ ಅವರ ವಿರುದ್ಧ ಇವರು FIR, ಇವರ ವಿರುದ್ಧ ಅವರು FIR. ಏನಾಗ್ತಾ ಇದೆ ಬಳ್ಳಾರಿಯಲ್ಲಿ ಈ ಕ್ಷಣಕ್ಕೆ, ಏನೆಲ್ಲ ಬೆಳವಣಿಗೆಗಳಾಗಿದೆ? ಜಮೀರ್ ಅಹಮದ್ ಖಾನ್ ಇವತ್ತು ರಾಜಶೇಖರ್ ರೆಡ್ಡಿ ಅವರು ನಿವಾಸಕ್ಕೆ ಹೋಗ್ತಾರಂತೆ. ಖಂಡಿತ ಪ್ರವೀಣ್ ಕುಮಾರ್, ಏನು ವಾಲ್ಮೀಕಿ ಬ್ಯಾನರ್ ಗಲಾಟೆ ಸಂಬಂಧಿಸಿದಂತೆ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಮತ್ತು ಮನೆ ಕೆಲಸ ಮಾಡುತ್ತಿರ್ತಕ್ಕಂಥ ನಾಗರಾಜ್ ಇಬ್ಬರು ಬಳ್ಳಾರಿ ನಗರದ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಸದ್ಯ 2 ಪ್ರತಿ ದೂರುಗಳ ಮೇರೆಗೆ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಸೇರಿ ಒಟ್ಟು 41ಕ್ಕೂ ಹೆಚ್ಚು ಜನರ ವಿರುದ್ಧ ಶುಕ್ರವಾರ ರಾತ್ರಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಮನೆಗೆ ಅತಿಕ್ರಮ ಪ್ರವೇಶ ಮತ್ತು ಜೊತೆಗೆ ಜಾತಿ ನಿಂದನೆ, ಹಲ್ಲೆಗೆ ಯತ್ನ ಆರೋಪದ ಅಡಿಯಲ್ಲಿ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಆಪ್ತರಾಗಿರ್ತಕ್ಕಂಥ ಸತೀಶ್ ರೆಡ್ಡಿ ಹಾಗೂ ಅವರ ಚಿಕ್ಕಪ್ಪ ಆಗಿರ್ತಕ್ಕಂಥ ಪ್ರತಾಪ್ ರೆಡ್ಡಿ ಮತ್ತು ಅವಂಬಾವಿ ಲೋಕೇಶ್ ಅಂದ್ರೆ ವಾಲ್ಮೀಕಿ ಸಮುದಾಯದ ಮುಖಂಡ ಅಹಂಬಾವಿ ಲೋಕೇಶ್ ಹಾಗೂ ಗಂಗಾಧರ್ ಸೇರಿ ಹಲವರ ವಿರುದ್ಧ ಈಗಾಗಲೇ ಬುರುಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರತಿ ದೂರನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಮನೆಯಲ್ಲಿ ಕೆಲಸ ಮಾಡುತ್ತಿರುವ ಮ್ಯಾನೇಜರ್ ನಾಗರಾಜ್ ಎನ್ನುವವರು ಕೂಡ ಈಗಾಗಲೇ ದೂರನ್ನ ನೀಡಿದ್ದಾರೆ. ಸ್ವತಃ ಹೆಚ್ಚುವರಿ SP ಆಗಿರ್ತಕ್ಕಂಥ ರವಿಕುಮಾರ್ ನೇತೃತ್ವದಲ್ಲಿ ನಿನ್ನೆ ಏನು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಜನಾರ್ದನ್ ರೆಡ್ಡಿಗೆ ಮನೆಗೆ ಆಗಮಿಸಿದ ಒಂದು ಸಂದರ್ಭದಲ್ಲಿ ಸ್ವವಿವರವಾಗಿ ಒಂದು ದೂರನ್ನ ಕೂಡ ನೀಡಿರ್ತಕ್ಕಂಥದ್ದು. ಇಲ್ಲಿ ಒಟ್ಟು ಬಳ್ಳಾರಿಯಲ್ಲಿ ಈವರೆಗೂ ಒಟ್ಟು 4 ಪ್ರಕರಣಗಳು ಕೂಡ ದಾಖಲಾಗಿರ್ತಕ್ಕಂಥದ್ದು. ಬಳ್ಳಾರಿಯ ಘರ್ಷಣೆ ಮತ್ತು ರಾಜಶೇಖರ್ ಸಾವಿಗೆ ಸಂಬಂಧಿಸಿದಂತೆ ಈಗಾಗಲೇ ಬುರುಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಒಟ್ಟು 4 ಪ್ರಕರಣಗಳು ಈಗಾಗಲೇ ದಾಖಲು ಮಾಡಿರ್ತಕ್ಕಂಥದ್ದು ಕೂಡ. ಅದರಲ್ಲಿ ಪ್ರತ್ಯೇಕವಾಗಿ ದೂರು ಆಧರಿಸಿ 3 FIR ಮತ್ತು ಬಳ್ಳಾರಿ ನಗರ DYSP ಆಗಿರ್ತಕ್ಕಂಥ ಚಂದ್ರಕಾಂತ್ ನಂದಾರೆಡ್ಡಿ ಅವರ ದೂರು ಆಧರಿಸಿ ಒಂದು ಸ್ವಯಂ ಪ್ರೇರಿತ ಪ್ರಕರಣವನ್ನ ಪೊಲೀಸರು ಕೂಡ ದಾಖಲು ಮಾಡಿಕೊಂಡು ಈಗಾಗಲೇ ತನಿಖೆಯನ್ನ ಕೂಡ ಕೈಗೊಂಡಿರ್ತಕ್ಕಂಥದ್ದು. ಏನು ಈ ಗುಂಡಿನ ದಾಳಿಯಲ್ಲಿ ರಾಜಶೇಖರ್ ಕೊಲೆ, ಜಾತಿ ನಿಂದನೆ, ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಮೇಲೆ ಕೂಡ ಹಲ್ಲೆಗೆ ಸಂಬಂಧಿಸಿದಂತೆ ನೀಡಲಾದ ದೂರು ಆಧರಿಸಿ FIR ಕೂಡ ಈಗಾಗಲೇ ದಾಖಲಾಗಿರ್ತಕ್ಕಂಥದ್ದು. ಈ ಎಲ್ಲಾ ಪ್ರಕರಣಗಳಲ್ಲಿ ಕೂಡ ಶಾಸಕ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ಅವರು ಕ್ರಮವಾಗಿ A1, A2 ಮತ್ತು A3 ಆರೋಪಿಯನ್ನ ಕೂಡ ಈಗಾಗಲೇ ಪೊಲೀಸರು ಮಾಡಿರ್ತಕ್ಕಂಥದ್ದು. ಪೊಲೀಸರು ಪ್ರಕರಣ ಮಾಡಿಕೊಂಡಿರುವ ಸ್ವಯಂ ಪ್ರೇರಿತ ಪ್ರಕರಣದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಮತ್ತು ಸಹಚರರು ಆರೋಪಿಗಳನ್ನಾಗಿ ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಆರೋಪಿವಿದ್ದರು ಶಾಸಕ ಭರತ್ ರೆಡ್ಡಿ ಮೇಲೆ ಸದ್ಯ ಕೇಸ್ ಆಗಿಲ್ಲ. ಪೊಲೀಸರು ಸ್ವಯಂ ಪ್ರೇರಿತವಾಗಿ ಈಗಾಗಲೇ ದಾಖಲಿಸಿಕೊಂಡಿರುವ FIR ನಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಮತ್ತು 1000 ಜನ ಗುಂಪು ಕಟ್ಟಿಕೊಂಡು ಈಗಾಗಲೇ ಜನಾರ್ದನ್ ರೆಡ್ಡಿ ಮನೆ ಬಳಿಗೆ ಬಂದರು ಎಂದು ಸ್ಪಷ್ಟವಾಗಿ FIR ನಲ್ಲಿ ಉಲ್ಲೇಖವಾಗಿದೆ. ಆದರೆ ಆರೋಪಿಗಳ ಪಟ್ಟಿಯಲ್ಲಿ ಶಾಸಕರ ಹೆಸರು ಇಲ್ಲ. ಈಗಾಗಲೇ ಏನು ಬಳ್ಳಾರಿ ನಗರದಲ್ಲಿ ಗುರುವಾರ ರಾತ್ರಿ ಸಂಭವಿಸತಕ್ಕಂಥ ಘರ್ಷಣೆಯಲ್ಲಿ ಮೃತಪಟ್ಟಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ದೇಹದಲ್ಲಿ ಪತ್ತೆಯಾದ ಗುಂಡು ಮತ್ತು ಬಳ್ಳಾರಿ ನಗರದ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಕಡೆಯವರ ಖಾಸಗಿ ಅಂಗರಕ್ಷಕನೆಂದು ಈಗಾಗಲೇ ಪೊಲೀಸ್ ಇಲಾಖೆಯಿಂದ ದೃಢಪಟ್ಟಿರ್ತಕ್ಕಂಥದ್ದು. ರಾಜಶೇಖರ್ ಅವರ ಶವದ ಮರಣೋತ್ತರ ಪರೀಕ್ಷೆ ಬಳ್ಳಾರಿಯ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರದಲ್ಲಿ ನಡೆದಿರ್ತಕ್ಕಂಥದ್ದು. ಈಗಾಗಲೇ ದೇಹದಲ್ಲಿ 12 mm ಸಿಂಗಲ್ ಬೋರ್ ಗುಂಡಿನ ವಾರ್ಡ್ ಪತ್ತೆಯಾಗಿರ್ತಕ್ಕಂಥದ್ದು. ಅದು ಶಾಸಕ ನಾರಾ ಭರತ್ ರೆಡ್ಡಿ ಅವರ ಕಡೆಯ ಬಂದಿಕಿನ ಗುಂಡಿನ ಜೊತೆಗೆ ಹೊಂದಾಣಿಕೆ ಆಗುತ್ತದೆ ಎಂದು ಮರಣೋತ್ತರ ಪರೀಕ್ಷೆಯ ಕುರಿತು ಮಾಹಿತಿಯುಳ್ಳ ಅಧಿಕಾರಿಯೊಬ್ಬರು ಈಗಾಗಲೇ ಜಿ ನ್ಯೂಸ್ಗೆ ಮಾಹಿತಿ ನೀಡಿರ್ತಕ್ಕಂಥದ್ದು. ಏನು ವಿಧಿವಿಜ್ಞಾನ ತಜ್ಞರು ಈ ಹಿಂದಿನ ದಿನ ಘಟನಾ ಸ್ಥಳದಲ್ಲಿ ಸಂಗ್ರಹಿಸಿರುವ ವಸ್ತುಗಳು ಜೊತೆಗೆ ಮರಣೋತ್ತರ ಪರೀಕ್ಷೆ ಸಂದರ್ಭದಲ್ಲಿ ಕೂಡ ರಾಜಶೇಖರ್ ಅವರ ದೇಹದಲ್ಲಿ ಸಿಕ್ಕ ಕೆಲವು ವಸ್ತುಗಳನ್ನ ನಾರಾ ಭರತ್ ರೆಡ್ಡಿ ಮತ್ತು ಆಪ್ತ ಅಂಗರಕ್ಷಕರಿಂದ ಜಪ್ತಿ ಮಾಡಿಕೊಂಡ 5 ಬಂದೂಕುಗಳು, ಗುಂಡುಗಳ ಜೊತೆಗೆ ಕೆಲವೊಂದು ಹೋಲಿಕೆ ಮಾಡಲಾಗಿದ್ದು, ಗುಂಡುಗಳು ನಾರಾ ಭರತ್ ರೆಡ್ಡಿ ಅವರ ಆಪ್ತ ಅಂಗರಕ್ಷಕರ ಬಂದೂಕಿನಿಂದ ಸಿಡಿದಿತ್ತು ಎಂಬುದು ಸದ್ಯ ದೃಢವಾಗಿರ್ತಕ್ಕಂಥದ್ದು. ಇದಕ್ಕೆ ಪೂರಕ ಎಂಬಂತೆ ಭರತ್ ರೆಡ್ಡಿ ಅವರ ಖಾಸಗಿ ಅಂಗರಕ್ಷಕ ಜನಾರ್ದನ್ ರೆಡ್ಡಿ ಮನೆಯತ್ತ ಮತ್ತು ಇತರೆ ಕಡೆ ಗುಂಡು ಹಾರಿಸಿರುವ ದೃಶ್ಯ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿತ್ತು. ಇದರ ಜೊತೆಗೆ ಏನು ಸ್ವತಃ ಗಾಲಿ ಜನಾರ್ದನ್ ರೆಡ್ಡಿ ಅವರೇ ಈ ವಿಡಿಯೋಗಳನ್ನ ಒಂದು ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದುಬಿಟ್ಟಿದ್ದರು. ಇದು ಈಗಾಗಲೇ ಬಂದೂಕುಗಳನ್ನ ಘರ್ಷಣೆಯಲ್ಲಿ ಆದ ಸಾವಿನ ಕುರಿತು ತನಿಖೆ ನಡೆಸುತ್ತಿರುವ ಪೊಲೀಸರು ಶಾಸಕ ಭರತ್ ರೆಡ್ಡಿ ಮತ್ತು ಅವರ ಆಪ್ತ ಖಾಸಗಿ ಮತ್ತು ಸರ್ಕಾರಿ ಅಂಗರಕ್ಷಕರ 5 ಬಂದೂಕುಗಳನ್ನ ವಶಕ್ಕೆ ಪಡೆದು ಅವುಗಳನ್ನ ಸದ್ಯ ಠಾಣೆಯಲ್ಲಿ ಇರಿಸಿಕೊಳ್ಳಲಾಗಿದೆ. ಅವು ಸದ್ಯ ಬಳ್ಳಾರಿ ನಗರದ ಬೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಬಂದೂಕುಗಳನ್ನ ಇಟ್ಟು ತನಿಖೆಯನ್ನ ಕೈಗೊಂಡಿರ್ತಕ್ಕಂಥದ್ದು. ಪ್ರವೀಣ್,
ಓಕೆ ವೀರೇಶ್ ರೆಡ್ಡಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಏನಾಗುತ್ತೆ ಬಳ್ಳಾರಿ ಈ ಘಟನೆ ಕಾದು ನೋಡೋಣ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.